ನೋಡಿ, ಈಗ ನಾನು ಮೊನ್ನೆ ಹೇಳಿದ್ದೆ ಗೃಹ ಮಂತ್ರಿಗಳಿಗೆ ಅವ್ರದ್ದೇ ಧ್ವನಿ ಅನ್ನುವಂಥದ್ದನ್ನು ನೀವು ಪರೀಕ್ಷೆ ಮಾಡಿರ್ತೀವಿ. ಇವತ್ತು ಗೃಹ ಮಂತ್ರಿಗಳು FSL ರಿಪೋರ್ಟ್ ಕೇಳಿದ್ದಾರೆ. ಅದು ಬಂತಂದರೆ ಇವತ್ತೇನು ಆಘಾತಕಾರಿಯಾದಂಥ ಅನೇಕ ಅವರ ಬಗ್ಗೆ ಆರೋಪಗಳೇನು ಬರ್ತಾ ಇವೆ, ಇದು ತನಿಖೆ ಆಗಬೇಕು. ಯಾವುದೇ ಜನಾಂಗಕ್ಕೆ ನಾವು ಬೈಯೋದಲ್ಲ. ಒಕ್ಕಲಿಗರ ಸಮುದಾಯಕ್ಕೆ ಮಾತಾಡೋದು, ದಲಿತರಿಗೆ ಮಾತಾಡೋದು ಸರಿಯಲ್ಲ. ಒಂದು ವೇಳೆ ಅವ್ರದ್ದೇ ಧ್ವನಿ ಇತ್ತಂದರೆ ಸರ್ಕಾರ ನಿಪಕ್ಷಪಾತವಾಗಿ ನಾವೆಲ್ಲ ಬೆಂಬಲ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ. ಯಾಕಂದರೆ ಯಾವುದೇ ಇವತ್ತು ಒಕ್ಕಲಿಗರ ಸಮಾಜಕ್ಕೆ ಅದನ್ನೆಲ್ಲ ನಾನು ನೋಡಿದ್ದೀನಿ. ಆದರೆ ಅದು ಒಳ್ಳೆಯದಲ್ಲ. ಒಬ್ಬ ಜನಪ್ರತಿನಿಧಿ ಆದವರು ಯಾರು ತನಗೆ ಮತ ಹಾಕ್ಯಾರ ಅವ್ರಿಗೂ ಸಹ ಇವತ್ತು ಆ ಸಮುದಾಯದ ಅಪಮಾನ ಮಾಡೋದು ಸರಿಯಲ್ಲ. ಇವ್ರದೇ ಧ್ವನಿ ಅನ್ನೋಂಥದ್ದು ಪ್ರೂಫ್ ಆದರೆ ಸರ್ಕಾರ ನಿರ್ಬೇಡೆಯಿಂದ ಕ್ರಮ ತಗೊಳ್ಳಿ. ಜಾಮೀನು ಸಿಗುವಷ್ಟರಲ್ಲೇ ಈಗ ಮತ್ತೆ ಒಬ್ಬ ಸಂತ್ರಸ್ತೆ ಬಂದು ಇಲ್ಲ ಅವರು ಇನ್ನೊಂದು ಪ್ರಮುಖ ಸರ್, ಇದು ಭಾಳಷ್ಟು ಅಕ್ಷಮ ಅಪರಾಧ. ಇದ್ರಾಗೇನು ನಾವೇನು ಸಿಂಪತಿ ಇಲ್ಲ, ಬೆಂಬಲ ಇಲ್ಲ. ಇದು ಎಲ್ಲ ತಪ್ಪೇ. ಆದರೆ ಅದು ಪ್ರೂಫ್ ಆಗಬೇಕು. ಮಾಡಿದರೆ 100ಕ್ಕೆ 100 ತಪ್ಪು. ಅಂಥವ್ರಿಗೆ ಏನು ಕಾನೂನಿನಲ್ಲಿ ಅವಕಾಶ ಇದೆ ಎಲ್ಲ ಶಿಕ್ಷೆಗಳಾಗಬೇಕು. ಆದರೆ ಅದನ್ನು ಮೊದಲು ಪ್ರೂಫ್ ಮಾಡೋವಂಥದ್ದು ಈಗ ಗೃಹ ಮಂತ್ರಿಗಳು ಅವ್ರ ಧ್ವನಿ ಇದನ್ನು ಟೆಸ್ಟಿಗೆ ಕೊಟ್ಟಿದ್ದಾರೆ. ಅದು ಬಂದ ಮೇಲೆ ಅವ್ರದ್ದೇ ಧ್ವನಿ. ಯಾಕಂದ್ರೆ ನನಗೆ ವಿಶ್ವಾಸ ಇದೆ FSL ಮ್ಯಾಗ. ಹಿಂದೆ ನೀವೆಲ್ಲ ಮಾಧ್ಯಮದವರು ಪಾಕಿಸ್ತಾನ ಪರವಾಗಿ ವಿಧಾನಸೌಧದಲ್ಲಿ ಘೋಷಣೆ ಹೋಗಿದಾಗ ಇಡೀ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಅವ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಾನಂತ ನೀವೆಲ್ಲರೂ ಹೇಳಿದ್ರು ಸಹಿತ ಇದೇ ಪ್ರಿಯಾಂಕಾ ಖರ್ಗೆ, ಇದೇ ಗೃಹ ಮಂತ್ರಿ, ಇದೇ CM ಅದು ಅಂದಿಲ್ಲ ಅಂದರು. ಆದರೆ ಕೊನೆಗೆ ಜಯಗಳಿಸಿದ್ದು ಕರ್ನಾಟಕದ ಮಾಧ್ಯಮಗಳು. ಅವರ ಒಂದು ಅವನದೇ ಧ್ವನಿ ಅನ್ನೋಂಥ ಪ್ರೂಫ್ ಆಯಿತು. ಅದೇ ರೀತಿ ಮುನಿರತ್ನಂದು ಪ್ರೂಫ್ ಆದರೆ ಏನು ಕಾನೂನಿನಲ್ಲಿ ಯಾವ ಕಠಿಣ ಶಿಕ್ಷೆ ಕೊಡಲಿಕ್ಕೆ ನಾನು ಅವ್ರು ಬೆಂಬಲ ಕೊಡ್ತೀನಿ. ಯಾಕಂದರೆ ಯಾವುದೇ ಇಂತಹ ಹೇಯ ಕೆಲಸವನ್ನು ನಾವು ಒಪ್ಪುವುದಿಲ್ಲ. ಸರ್, ನೀವು ನಿಶ್ಚಿತವಾಗಿಯೂ ಮಹಾನಾಯಕರು ಇದ್ದೇ ಇದ್ದಾರೆ. ಆದರೆ ಇವು ಆರೋಪಗಳೇನದಾವಲ್ಲ, ಈ ಆರೋಪಗಳು ಯಾರೂ ಕ್ಷಮೆ ಮಾಡುವಂಥ ಆರೋಪಗಳಲ್ಲ. ಪ್ರೂವ್ ಆಗಲಿ, ಅವರೇ ಮಾಡ್ಯಾರ, ಪ್ರೂವ್ ಆದರೆ ಅವ್ರಿಗೆ ಶಿಕ್ಷೆ ಆಗಲಿ. ಪ್ರೂವ್ ಆಗದೆ ಹೋದರೆ ಅವರು ಎಲ್ಲ ಇದನ್ನು ಫೇಕ್ ಇದೆ ಅನ್ನೋಂಥದ್ದು ಹೋದರೆ ಇದನ್ನು ಯಾರು ಕೂತು ಮಹಾನಾಯಕರು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ. ಯಾರು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಅಹಿಂದ ನಾಯಕರು ಮತ್ತು ಮುಸ್ಲಿಂ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಆ ರೀತಿ ಮಾತಾಡಿ, ಈ ಅಹಿಂದ ನಾಯಕರದ್ದು ಏನು ಕೆಲಸ ಐತಿ ಹಿಂದುಳಿದ ದಲಿತರು? ಅಂಬೇಡ್ಕರ್ ಅವರು ಬಕ್ಕ ಓದಿದ್ರು. ಇವರು ಅವ್ರನ್ನ ಬೆನ್ನೆ ಹತ್ತೋದಿಲ್ಲ, ಟಿಪ್ಪು ಸುಲ್ತಾನ್ ಬೆನ್ನು ಹತ್ತೋದಿಲ್ಲ, ಔರಂಗಜೇಬನ ಬೆನ್ನು ಹತ್ತೋದಿಲ್ಲ. ಇವರು ಹಿಂದ ನಾಯಕರು ಏನದಾರಲ್ಲ, ಹಿಂದದು ಕುಡ್ಕೊಂಡಾರಲ್ಲ, ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ, ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರೆ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಿಗಾಗಲಿ ನಾ ಎಷ್ಟು ಬೈದ್ರೂ ನಾ ಏನೂ ಕ್ಷಮಾ ಬೀಳೋದಿಲ್ಲ, ನಾ ಏನು ವಿಷಾದ ವ್ಯಕ್ತಪಡಿಸೋದಿಲ್ಲ. ನಾ ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ. ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಸೋಮೋಟ ಕೇಸ್ ಹಾಕಿದ್ದಾರೆ. ಪೊಲೀಸರದ್ದು ಏನೋ ತಪ್ಪಿಲ್ಲ. ತಪ್ಪೇನಿದ್ರು ಅಲ್ಲಿ ಮಂತ್ರಿ, ಇಲ್ಲಿ ಒಬ್ಬವ ಅಲ್ಲಿ ಹೋಗಿ ತನ್ನ ಮಗಳು ನಿಂದ್ರಿಸಿದ್ದ. ಅವಮಾನಕಾರಿ ಸೋತಿದ್ದರಿಂದ ಪ್ರೆಷರ್ ಮಾಡಿ ಪೊಲೀಸ್ ಕಡೆ ನನ್ನ ಮೇಲೆ ಕೇಸ್ ಹಾಕ್ಸ್ತಾ ಇದ್ದಾನೆ. ಕೂಡ ತಮ್ಮ ವಿರುದ್ಧ ಅವಾಚ್ಯವಾಗಿ ಶಬ್ದ ಬಳಸಿ ಮಾತಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಹಾಂ, ಇಲ್ಲೂ ಕೂಡ ವಿರುದ್ಧ ಅವಾಚ್ಯ ಶಬ್ದ ಬಳಸಿ ಮಾತಾಡಿದ್ರು. ಅವರೆಲ್ಲ ಹರಾಮ್ ಕೋರೋದಾರ್ತೆ ಮಾತಾಡ್ತಾರೆ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜಾರಕಿಹೊಳಿ. ಮತ್ತೆ ಮೊನ್ನೆ ಸಂಧಾನ ವರ್ಕೌಟ್ ಆಗಲಿಲ್ವಾ? ನೋಡ್ರಿ, ಸಂಧಾನ ಆಗಿಲ್ಲ. ಅಲ್ಲಿ ನಮ್ಮೆಲ್ಲ ಭಾವನೆಗಳನ್ನು ತಿಳ್ಕೊಂಡಾರ. ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಭಾಳ ದೊಡ್ಡ ಒಂದು ಷಡ್ಯಂತ್ರ ನಡೆದು ಅವ್ರನ್ನ ಅದೇನು ಏನು ಟ್ರ್ಯಾಪ್ ಆಯ್ತಲ್ಲ, ಅವ್ರು ಅತ್ಯಾಚಾರ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಹೋದರು. ನೋಡ್ರಿ, ಆಕೆ ಫೋನ ಮಾಡಿ ಹೇಳ್ತಾಳೆ ದಿಲ್ಲಾಗ ರಮೇಶ್ ಜಾರಕಿಹೊಳಿ, ನೀ ನನ್ನ ಬಿಟ್ಟು ಹೋಗಿಯಲ್ಲ ಅಂದರೆ ಇದನ್ನು ಅತ್ಯಾಚಾರ, ಇದು ನಾನೇ ಕರ್ಕೊಂಡು ಹೋಗಿಲ್ಲ. ಸಮ್ಮತಿ ಐತಿ. ಹಾಂ, ಅದಕ್ಕೆ ರಮೇಶ್ ಜಾರಕಿಹೊಳಿ ಅವ್ರದ್ದು ಏನು ಸಿಟ್ಟು ಐತೆ ಅಂದ್ರೆ ಇದ್ರ ಹಿಂದೆ ವಿಜೇಂದ್ರ ಮತ್ತು DK ಶಿವಕುಮಾರ್ ಇವರಿಬ್ಬರು ಕೂಡಿ CD ಬಿಡುಗಡೆ ಮಾಡ್ಯಾರ. ಅವ್ರಿಗೆ ಭಾಳ ಸಿಟ್ಟಿದೆ. ಭಾಳ ದೊಡ್ಡ ಅಪಮಾನ ರಮೇಶ್ ಜಾರಕಿಹೊಳಿಗಾಗಿದೆ. ಅವರ ಸಿಟ್ಟು ಕಡಿಮೆ ಆಗಿಲ್ಲ. ರಮೇಶ್ ಜಾರಕಿಹೊಳಿ ಏನು
ನಿರ್ಣಯ ತೊಗೊಂಡಾರ ಅದಕ್ಕೆ ನಾವು ಬದ್ಧ ಇದೀವಿ. ಮಾತಾಡುವಾಗ ವಿಜೇಂದ್ರ ಕುರ್ಚಿ ಗಟ್ಟಿಯಾಗಿಲ್ಲ, ಕಾಲು ಮುರಿದೋಗ್ಯಾವ ನಿಜಾನ ಸರ್? ಏನು ವಿಜೇಂದ್ರ ಗೌಡ ನಮ್ಮ ಎಮ್ ಇ ಪಾಲ್ರ ಆತ್ಮೀಯರು ಅದಾರ, ಅವ್ರವ್ರು ಮಾತಾಡ್ತಿರ್ಬೇಕು. ಯಾಕಂದ್ರೆ ಅಲಯನ್ಸ್ ಪಾರ್ಟಿಗಳು ಅದಾವೆ ಬಿ ಜೆ ಪಿ ಒಳಗೆ, ಕಾಂಗ್ರೆಸ್ನಾಗ. ಈ ಎಮ್ ಇ ಪಾಲ್ರು ಸ್ವಲ್ಪ ವಿಜೇಂದ್ರ ಯಡಿಯೂರಪ್ಪನ ಮ್ಯಾಗ ದೋಸ್ತಿ ಐತಿ. ಯಾಕಂದ್ರೆ ಒಂದೇ ವಿಮಾನದಾಗ ಹೋಗಿದ್ರು, ಆ ಶಿವಮೊಗ್ಗಕ್ಕೆ ವಿಮಾನ ಚಾಲು ಮಾಡಿದ, ಅಲ್ಲಿ ಏನಾರು ಮಾತಾಡ್ಕೊಂಡಿರ್ಬೇಕು. ಕಂದಾಯ ಇಲಾಖೆಯ ಜಮೀನುಗಳನ್ನು ಆ ಮೊಹಮ್ಮದ್ ಮೊಹಸಿನ್ ಡಿ ಸಿ ಇದ್ದಾಗ 400-500 ಎಕರೆ ವಕಫ್ ಮಾಡಿ ಹೋಗ್ಬಿಟ್ಟಾರೆ. ಈಗ ಮೊನ್ನೆ ನಾ ಬರೀ 56,000 ತಿಳ್ಕೊಂಡಿದ್ದೆ. 1,11,000 ಎಕರೆ ಕರ್ನಾಟಕದಲ್ಲಿ ವಕಫ್ ಆಗಿ ಪರಿವರ್ತನೆ ಮಾಡ್ಯಾರ. ಯಾದಗಿರಿಯಲ್ಲೇ ಸುಮಾರು 3,500 ಎಕರೆ ಏನೂ ಇದೆ, ಆಕ್ರಮಣ ಮಾಡ್ಕೊಂಡಾರಲ್ಲ, ಅತಿಕ್ರಮಣ ಏನಾಗಿದೆ ಅದನ್ನು ಬಿಡಿಸ್ಕೊಡ್ರಿ, ಇಲ್ಕಂದು ಹೊಸ ಜಮೀನು ಕೊಡ್ರತ್ತೆ. ಅಲ್ಲಿ ಯಾರದಾರ ದಲಿತರು ಹಿಂದುಳಿದವ್ರು ಮನೆ ಮಾಡ್ಕೊಂಡಿದ್ದಾರೆ. ಇವೇನೇ ಜಮೀರ್ ಅಹ್ಮದ್ ಅವ್ರಿಗೇನಾರು ಒತ್ತುರಿ ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರೆ, ದಲಿತರಿಗೆ ಹಿಂದುಳಿದವ್ರಿಗೆ ಏನಾರು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಸುಮ್ಕೊಂಡಿರೋದಿಲ್ಲ, ನಾವು ಅವ್ರ ಪರವಾಗಿರ್ತೀವಿ. ಇವತ್ತಿನ ಅಹಿಂದ ನಾಲಾಯಕ ನಾಯಕರು ಮೊದಲ ವಕಫ್ ಬಗ್ಗೆ ಮಾತಾಡುತ್ತಾರೆ. ಕ್ವಶನ್ ಕೇಳೋರಿಗೆ, ವಕಫದ ಆಸ್ತಿ ಇದು ಮಾಡಿದ್ರೆ ನೀವು ದಲಿತರು ಹಿಂದುಳಿದವ್ರು ಎಲ್ಲಿ ಹೋಗ್ತಿರಪ್ಪ ಅಂತ ಕೇಳ್ರಿ. ಅಲ್ಲಿದಿಂದ ನಿಮ್ಮ ಪ್ರಶ್ನೆ ಮಾರಾಟ ಮಾಡ್ಯಾರ, ಅದು ಹಿಂದೂಗಳಿಗೆ ಮಾರಾಟ ಮಾಡ್ಯಾರ. ಒಬ್ಬ ಮಾಜಿ ಕಾರ್ಪೊರೇಟರ್ಗೆ ಮಾರಾಟ ಮಾಡ್ಯಾರ, ಎಲ್ಲಿ ದರ್ಗಾ ರೋಡಿಗೆ. ಅಂದ್ರೆ ವಕಫ್ ಆಸ್ತಿ ಹಿಂದೂಗಳಿಗೆ ಮಾರಾಟ ಮಾಡೋಕ್ಕೆ ಬರೋದಿಲ್ಲ. ಅಂದ್ರೆ ಅವರು ಮೌಲ್ಯಗಳೇನು ಅದಾರಲ್ಲ, ಅದಕ್ಕೇನೋ ಮುತವಲ್ಲಿ ಅವರೇ ಮಾರಾಟ ಮಾಡ್ಕೊಳಕತ್ತಾರ, ಅವರೇ ಅಕ್ರಮ ಮಾಡ್ಲಕತ್ತಾರ ವಕಫದ್ದು, ಹಿಂದೂಗಳಲ್ಲ. ಸರ್, ಈಗ ವಿಜಾಪುರ ವಿಮಾನ ನಿಲ್ದಾಣ ಸರ್ಕಾರದಲ್ಲಿ ಆಗಿತ್ತು, ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ. ಇನ್ನು 2-3 ತಿಂಗಳಲ್ಲಿ ರೆಡಿ ಆಗ್ತದೆ. ಇನ್ನೂ ಸ್ವಲ್ಪ ಕೆಲಸ ಇದೆ, ಯಾಕಂದ್ರೆ ಸೇಫ್ಟಿ ದೃಷ್ಟಿಯಿಂದ ಎಲ್ಲನೂ ರೆಡಿ ಆಗ್ಬೇಕು. ನಾವು ಸುಮ್ಮನೆ ಫೈರಿಂಗ್ ಮೆಷಿನ್ ಆಗಬೇಕು, ಅದು ಎಲ್ಲ ರೆಡಿಯಾಗಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಚಾಲು ಮಾಡಲಿ. ಗಡಬಡಿ ಮಾಡಿ ಏನಾರೇ ನಾಳೆ ಒಂದು ಅನಾಹುತ ಆಯಿತು ಅಂದರೆ ತಾಂತ್ರಿಕ ದೋಷ ಆಗಿ ಅದಕ್ಕೆ ಯಾವುದೋ ಅವಕಾಶ ಕೊಡ್ಬಾರ್ದು. ಇನ್ನೂ 2-3 ತಿಂಗಳು ಟೈಮ್ ತೊಗೊಲಿ, ಎಲ್ಲ ಸುರಕ್ಷಿತವಾಗಿ ವಿಮಾನ ನಮ್ಮ ವಿಜಾಪುರದಿಂದ ಹಾರಲಿ. ಅದು ಇನ್ನೂ ಕೆಲವೊಂದು ನಮ್ಮ ವಕಫ್ಗೆ ಇನ್ನೂ ಅವರು ಇದು ಮಾಡಿಕೊಟ್ಟಿಲ್ಲ, ಎಂಟ್ರಿ ಮಾಡಿಕೊಟ್ಟಿಲ್ಲ. ಇವೆಲ್ಲ ನಿಮಗೆ ಅದು ಉತ್ತರದ ಪ್ರತಿ ಕೊಡ್ತೀನಿ ನಿಮಗೆ. ನಾವು ಹಿಂದೂಗಳಿಗೆ ಕರೆ ಕೊಡ್ತೀವಿ, ವಕಫ್ ಏನು ಕಾನೂನಿದೆ ಬರೀ ಸುಧಾರಣೆ ಮಾಡಬಾರ್ದು, ಅದನ್ನು ಇಡೀ ದೇಶದ ಕಿತ್ತು ಹಾಕಿ ಅದು ದಲಿತರಿಗೆ ಹಿಂದುಳಿದವ್ರಿಗೆ ಸರ್ಕಾರದ ಯೋಜನೆಗಳೇ ಅದನ್ನು ಉಪಯೋಗ ಮಾಡಬೇಕಾದ ಜಮೀನು ಅಂತ ನಾವು ಕರೆ ಕೊಡ್ತೀವಿ. ಅವರು ನೋಡ್ರಿ, ನಮ್ಮ ಹಿಂದೂಗಳು ಮೊನ್ನೆ ಅವರ ಒಂದು ದೊಡ್ಡ ಹಬ್ಬ ಆಯ್ತು, ಈದ್ ಮಿಲಾದ್ ಅಲ್ರಿ. ಎಲ್ಲರೇ ನಮ್ಮ ದೇಶದಲ್ಲಿ ಯಾರಾದರೂ ಈದ್ ಮಿಲಾದ್ ಮೇಲೆ ಕಲ್ಲು ಹಾಕಿದ್ರ, ಮತ್ತು ಅವ್ರ್ಯಾಕೆ ಮುಸ್ಲಿಮರು ಗಣೇಶನ ಮೇಲೆ ಕಾಲು ಹಾಕ್ತಾ ಇದ್ದಾರೆ ಅಂದ್ರೆ ಅವ್ರು ಈ ದೇಶನಾಗ ಶಾಂತಿಯಿಂದ ಇರಬೇಕು ಅನ್ನೋಂಥ ಭಾವನೆ ಇಲ್ಲ. ಅವರಿಗೆ ಯಾವಾಗಲೂ ಹಿಂದೂಗಳನ್ನು ಕೆಣಕೋದು, ನಮ್ಮ ಮಸೀದಿ ಮುಂದೆ ಬರಬೇಡತ್ತಾರೆ. ಯಾರು ಇವ್ರ ಅಪ್ಪನ ಆಸ್ತಿ ಅನ್ನೋದು. ನಾವು ಎಲ್ಲ ಸಾರ್ವಜನಿಕ ರಸ್ತೆಗಳ ಮೇಲೆ ಹೋಗುವಂಥ ಒಂದು ಅಧಿಕಾರ ಹಕ್ಕು ಹಿಂದೂಗಳಿಗಿದೆ. ಈ ಸರ್ಕಾರ ವೀಕ್ ಇರೋದ್ರಿಂದ, ಈ ಸರ್ಕಾರ ಮುಸ್ಲಿಮರ ತುಷ್ಟೀಕರಣ ಮಾಡೋದ್ರಿಂದ ಅವರು ಬೆಳೆದು ನಿಂತಿದ್ದಾರೆ. ನಾಗಮಂಗಲದಲ್ಲಿ ಇದೇ ವಿಚಾರ ಗಲಾಟೆಯಾಗಿ ಹಿಂದೂಗಳನ್ನು ಕೆಲವು ಅರೆಸ್ಟ್ ಆಗಿರ್ತಾರೆ, ಏನು ಸಮಸ್ಯೆ ಆಗ್ತದೆ? ದುರ್ದೈವ ಅಂದ್ರೆ ಏವನ್ ಹಿಂದೂಗಳಾಗ್ಯಾರ, ಅಲ್ಲಿ ಕಲ್ಲು ಹೋಗೋದವ್ರಿಲ್ಲ. ಹಿಂದೂಗಳು ಕಲ್ಲೇ ಹೋಗೋದಿಲ್ಲ, ಪೆಟ್ರೋಲ್ ಏನೋದು ಬಾಂಬ್ ಹಾಕಿಲ್ಲ, ಯಾವೂ ಇಲ್ಲ. ಅಂದರೆ ಅಲ್ಲಿಯ ಉಸ್ತುವಾರಿ ಮಂತ್ರಿ ಹೇಳ್ತಾರೆ ಚಲುರಾಯ ಸ್ವಾಮಿ, ಇಲ್ಲ ಏನೋ ಕೆಲವೊಂದು ಮಂದಿ ನಮ್ಮ ಗೃಹ ಮಂತ್ರಿ ಇರ್ತಾರೆ, ಆಕಸ್ಮಿಕ ಗಲಾಟೆ ಆಗೈತಿ. ಅಂದ್ರೆ ಇವ್ರು ಎಷ್ಟು ಆಕಸ್ಮಿಕ ಅದಾರ ತಳಿ, ಇವೆಲ್ಲ ಆಕಸ್ಮಿಕ ಕಂಪನಿ. ಇನ್ನು ಕೆಲವು ದಿವಸನಾಗ ಆಕಸ್ಮಿಕ ಕರ್ನಾಟಕ ಸರ್ಕಾರ ಹೊಯ್ಕೊತ ಹೋಗ್ತದೆ. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ, ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಅನುಕೂಲದ ಸಂಕಷ್ಟ, ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನು ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್,
ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.